ಧ್ರುವಂತ್ ವಿಚಾರದಲ್ಲಿ ಅಂದ್ರೆ ಗಿಲ್ಲಿನೂ ಕೂಡ ಹೇಳಿರುವಂತದ್ದು ಅವ್ರ ಕ್ಯಾರೆಕ್ಟರ್ ಏನು ಅಂತಾನೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಂತ. ಈಗ ಅಶ್ವಿನಿ ಮೇಡಮ್ ಜೊತೆ ಮೊದಲು ಚೆನ್ನಾಗಿದ್ರು, ಆಮೇಲೆ ಅಶ್ವಿನಿ ಮೇಡಮ್ ನ ದೂರಿದ್ರು, ಗಿಲ್ಲಿನ ದೂರ್ತಾ ಇದ್ರು, ಇವಾಗ ಆಮೇಲೆ ಚಿನ್ನ ಅಂತ ಮೊನ್ನೆ ಏನೋ ಎಪಿಸೋಡ್ ಅಲ್ಲಿ ಮಾತಾಡಿದ್ದಾರೆ. ರಕ್ಷಿತಾ ಕನ್ನಡ ಬಗ್ಗೆ ಅವ್ರಿಗೆ ತುಂಬಾ ವಿರೋಧ ಇತ್ತು, ಆಮೇಲೆ ಮೊನ್ನೆ ಟಾಸ್ಕ್ ಒಂದರಲ್ಲಿ ಮಗು ಪುಟ್ಟ ಅನ್ನೋ ತರ ಮಾತಾಡಿದ್ದಾರೆ, ಈಗ ರಕ್ಷಿತನ್ ವಿರುದ್ಧವಾಗೂ ಮಾತಾಡ್ತಾರೆ. ಅವ್ರು ಯಾರಿಗೆ ಸ್ಟಿಕ್ ಆನ್ ಆಗ್ತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ನಿಮ್ಗೆ ಅನಿಸ್ತಲ್ವ ಅವ್ರಿಗೆ ಸಮಸ್ಯೆ ಇದೆ ಅಂತ? ನನ್ಗಂತೂ ಗೊತ್ತಾಗ್ತಿಲ್ಲ ಮೇಡಮ್, ನಾನು ಇನ್ನೂ ಒಂಥರ ಗೊಂದಲದಲ್ಲೇ ಇದ್ದೀನಿ. ಅದೇ ಒಂದು ಸೇಯಿಂಗ್ ಇದೆ ಅಲ್ಲ, ಇಫ್ ಯು ಕಾಂಟ್ ಕನ್ಫ್ಯೂಸ್ ಅಂತ, ಬಹುಶಃ ಅದನ್ನ ಅವ್ರು ಫಾಲೋ ಮಾಡಕ್ ಹೋಗ್ತಾ ಇದಾರೆ ಅನ್ಸುತ್ತೆ. ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಅವ್ರ ಬಗ್ಗೆ ಏನು ಗೊತ್ತಾಗ್ತಿಲ್ಲ. ಅವ್ರು ಮಲ್ಲಮ್ಮ ಅವ್ರ ಜೊತೆನೇ ಇರ್ತಾ ಇದ್ರು, ಅದು ಸಿಂಪತಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳೋವಾಗ್ಲೂ ನಾನು ಎಲ್ಲೂ ಹೇಳ್ತಾ ಇರ್ಲಿಲ್ಲ, ಯಾಕಂದ್ರೆ ನನಗೆ ಅನ್ಸಿದ್ರೆ ಮಾತ್ರ ನಾನು ಹೇಳೋದು. ಇದು ನಿಜವಾಗ್ಲೂನಾ ಅಥವಾ ಏನು ಅನ್ನೋ ಥರ ಗೊಂದಲ ಇತ್ತು, ಯಾಕಂದ್ರೆ ನನಗೆ ಅನ್ಸಿದ್ರೆ ಹೇಳ್ಬಿಡ್ತಿದ್ದೆ ಮುಖ ಹೊಡೆದಾಗೆ. ಅವ್ರ ಜೊತೆ ಮಾತಾಡೋಕ್ಕೂ ಸಿಗ್ತಾ ಇರಲಿಲ್ಲ. ಸೊ ಆ ಮನುಷ್ಯ ಸ್ವಲ್ಪ ಕನ್ಫ್ಯೂಸ್, ಯಾಕಂದ್ರೆ ರಕ್ಷಿತಾನ ಏನೋ ಜಗಳ ಆಡ್ಕೊಂಡಿರ್ಬಿಟ್ಟಿರೋರು, ಅವಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ. ವೀಕೆಂಡಲ್ಲಿ ಸುದೀಪ್ ಸರ್ ರಕ್ಷಿತಾ ಪರ ಮಾತಾಡಿ ನಮ್ಗೇನಾದ್ರು ಬೈದ್ರೆ ಕ್ಲಾಸ್ ತಗೊಂಡ್ರೆ, ಈವ್ನಿಂಗ್ ಮತ್ತೆ ರಕ್ಷಿತನ್ ಜೊತೆನೆ ಹೋಗ್ಬಿಡುವು, ಇವಳಿಗೆ ಸ್ವಲ್ಪ ಪರ ಇದೆ ಇವಳ ಜೊತೆ, ಆ ಥರ ಅನ್ಸೋದು ನನಗೆ. ಅದು ಬಿಟ್ಟರೆ ನನಗೆ ಇನ್ನೂ ಕ್ಲಾರಿಟಿ ಅಂತೂ ಸಿಕ್ಕಿರಲಿಲ್ಲ. ಈಗ ರೀಸೆಂಟಾಗಿ ಸ್ವಲ್ಪ ನಮ್ಮ ಜೊತೆ ಸೇರಿಕೊಂಡು ಒಂದು ಟೀಮ್ ಕಟ್ಟೋಣ, ಎಲ್ಲನೂ ಡಿಶಮ್ ಮಾಡೋಣ, ಅಲ್ಲೆಲ್ಲ ವಿಕೆಟ್ಗಳೆಲ್ಲ ವೀಕ್ ಇದೆ, ನಾವು ಹಂಗೆ ಬೆಳೆಯೋಣ, ನಮ್ಗಳ ಕೈಯೇ ಇರಬೇಕು, ಟಾಪ್ 5 ನಾವೇ ಇರಬೇಕು, ಹಂಗೆ ಹಿಂಗೆ ಏನೇನೋ ಹೇಳಿದರು. ಸೊ ಅವಾಗ ಅವಕ್ಕೂ ಒಂಚೂರು ಅರ್ಥ ಮಾಡ್ಕೊಳ್ಳೋಣ, ಮಾತಾಡಲಿ ಅಂತ ಬಿಟ್ಟಾಗ, ಅಂದರೆ ವೀಕೆಂಡಲ್ಲಿ ಚರ್ಚೆ ಬರೋದು ಮಾಸ್ಟರ್ ಮೈಂಡು ಹಂಗೆ ಹಿಂಗೆ ಅಂತ. ಒಂದು ಅದು ಜನ ನೋಡಿ ಹೇಳಿರಬೇಕು, ಅಲ್ಲೇನೋ ಕಮೆಂಟ್ ಬಂದಿರಬೇಕು, ಇಲ್ಲ ಮನೆಯಲ್ಲಿ ಯಾರಾದರೂ ಹೇಳಿರಬೇಕು. ಸೊ ಈ ಮಾಸ್ಟರ್ ಮೈಂಡ್ ಏನು ನಮ್ಮ ಕಣ್ಣಿಗೆ ಬಿದ್ದಿಲ್ವಲ್ಲ, ಏನೇ ಇಲ್ಲ ಹಂಗೆ ಅಂತಾರಲ್ಲ ಮಾತಾಡಲಿ ಅಂತ ಅಂದಾಗ, ಸೊ ಎಲ್ಲಾರ್ದು ಹೇಳೋರು ಪರವಾಗಿಲ್ಲ, ಅವ್ರ ಅಬ್ಸರ್ವೇಷನು ಒಂದು ಸ್ವಲ್ಪ ಕರೆಕ್ಟಾಗಿ ಇತ್ತು ಅಂತ ಅನಿಸುತ್ತೆ ನನಗೆ. ಬಟ್ ಅವ್ರನ್ನ ಹೆಂಗೆ ಅಂದರೆ ಕ್ಯಾರೆಕ್ಟ್ರು ಅವ್ರ ಜೊತೆಲಿದ್ರೆ ಅವ್ರ ಮಾತು ಕೇಳಬೇಕು. ನಾವು ಕೇಳಿಲ್ಲ ಅಂತ ಅಂದರೆ ಫುಲ್ ವಿರುದ್ಧ ಹೋಗ್ಬಿಡ್ತಾರೆ, ಅವರು ಡಾಮಿನೇಟ್ ಮಾಡಕ್ಕೆ ಬರ್ತಾರೆ. ಅದಕ್ಕೆಲ್ಲ ಗೊತ್ತಾಗಿ ನಾನು ದೂರ ಇಟ್ಬಿಟ್ಟೆ. ಸೊ ಹಾಗಾಗಿ ಮನುಷ್ಯ ಮೋಸ್ಟ್ಲಿ ಅದೇ ಕನ್ಫ್ಯೂಸ್ ಮಾಡಿ ನಾನು ಆಟ ಆಡೋಣ ತುಂಬ ಇಂಟೆಲಿಜೆಂಟ್ ಆಗಿ ಅನ್ನೋದನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಆ ಬರದಲ್ಲಿ ಮಧ್ಯೆ ಅವರು ಹೆಂಗೋ ಆಡೋದ್ರಿಂದ ಅದು ಒಂಥರ ಅಲ್ಲಿರೋರ್ಗೇನೆ ಯಾರಿಗೂ ಇಷ್ಟ ಆಗ್ತಾಯಿಲ್ಲ. ಅಂದರೆ ಅವರ ಒಂದು ಮುಖವಾಡ ಅಲ್ಲಲ್ಲೇ ಕಳಚಿಬಿಡುತ್ತಲ್ವಾ, ಹಾಗಾಗಿ ಯಾರೂ ಆ ಮನುಷ್ಯನ ನಂಬ್ತಾ ಇಲ್ಲ. ಬಟ್ ಒಂದೇನಂದರೆ ಈ ತುಂಬ ಸೇಫ್ ಆಡೋಕ್ಕಿಂತ ಈ ಕನ್ಫ್ಯೂಸ್ ಆಗಿ ಆಡ್ತಾರೋ ಈ ಕ್ಯಾರೆಕ್ಟರ್ ಓಕೆ ಅಂತ ನನ್ಗನ್ಸುತ್ತೆ. ಅಟ್ಲೀಸ್ಟ್ ಏನಿದೆಯೋ ಅದನ್ನು ಅವ್ರಿಗೆ ಏನನ್ಸುತ್ತೆ ಅದನ್ನು ಮುಖ ಕೊಡ್ದಂಗೆ ಹೇಳ್ತಿದಾರಲ್ಲ, ಅದು ಸ್ವಲ್ಪ ಬೇಕಲ್ವ, ಅದು ಸರಿನೋ ತಪ್ಪೋ. ಈಗ ಅವ್ರು ನನಗೆ ಆಸ್ತಿ ಅಂತಸ್ತು ಏನೋ ಒಂದು ಹೇಳ್ಕೊಂಡು ಏನೋ ಒಂದು ಅಭಿಪ್ರಾಯ ಅವ್ರ ಮೇಲೆ ಅವರು ಅಟ್ಲೀಸ್ಟ್ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಇನ್ನು ಉಳಿದವರು ಅದನ್ನೂ ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಏನೋ ಅಂತ ಅನಿಸುತ್ತೆ.